ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಸ್ಕೀಮ್ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ಇರುವಂತಹ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದರ ಬಗ್ಗೆ ಅಪ್ಡೇಟ್ ತಿಳಿಸ್ತಿರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನನ್ನ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನೀವು ಕೂಡ ನೋಡ್ಬೋದು ಮಿಸ್ ಮಾಡ್ದಲೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ನಿನ್ನೆ ನಿಮಗೆ 26ನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ವಿಡಿಯೋ ಮಾಡಿದಾಗ ತುಂಬ ಜನ ಕಮೆಂಟ್ ಮಾಡಿದ್ರಿ, ನಮ್ಗೆ ಇನ್ನೂ ಬಂದಿಲ್ಲ ಮೇಡಮ್, 25ನೇ ಕಂತಿನ ಹಣನೇ ಬಂದಿಲ್ಲ ನಮಗೆ, ನಮ್ಮದು ಶಿವಮೊಗ್ಗ ಜಿಲ್ಲೆ, ಹಾಸನ ಜಿಲ್ಲೆ ಅದು ಅಂತ ತುಂಬ ಜನ ಕಮೆಂಟ್ ಮಾಡಿದ್ರು. ಒಬ್ಬರು ಬಂದಿದೆ ಅಂತ ಕಮೆಂಟ್ ಮಾಡಿದರು ಬೆಂಗಳೂರಿಂದ ಒಬ್ಬರು. ಸೊ ತುಂಬ ಜನಕ್ಕೆ ಬಂದಿಲ್ಲ. ಹೌದು, ಯಾಕಂದರೆ ಈಗ ಒಂದು 2 ದಿವಸ ಆಗಿದೆ ಅಲ್ಲ ಹಣ ರಿಲೀಸ್ ಮಾಡಿ. ಹಾಗಾಗಿ ಟೋಟಲ್ ಆಗಿ ಫಲಾನುಭವಿಗಳಿರೋದು 1,24,00,000 ಜನ ಫಲಾನುಭವಿಗಳಿರೋದ್ರಿಂದ ಒಂದೇ ದಿವಸ ಅಥವಾ 2-3 ದಿವಸನೇ ಎಲ್ಲರಿಗೂ ಕೂಡ ಹಾಕೋಕ್ಕಾಗಲ್ಲ. ಮಿನಿಮಮ್ ಒಂದು 20-25 ದಿವಸನಾದ್ರು ತಗೊಳ್ತಾರೆ. ನಿಮಗೂ ಕೂಡ ಗೊತ್ತಿದೆ, ಹಂತವಾಗಿ ಹಾಕ್ತಾರೆ. ಖಂಡಿತ ಹಣ ರಿಲೀಸ್ ಆಗಿರೋದಂತೂ 100% ನಿಜ. ಯಾರು ಕೂಡ ಡೌಟ್ ಪಡೋ ಅಗತ್ಯ ಇಲ್ಲ, ಯಾಕಂದರೆ ತುಂಬ ಜನಕ್ಕೆ ಬಂದಿದೆ, ಲಕ್ಷಾಂತರ ಜನಕ್ಕೆ ಬಂದಿದೆ. ಸೊ ಇವಾಗೂ ಕೂಡ ಯಾರಿಗಾರ ಹಣ ಬಂದಿದೆ ನಿಮಗೆ ನಿನ್ನೆ, ಇವತ್ತು, ಹಾಗೆ ಮೊನ್ನೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ಆಗ ಬೇರೆಯವ್ರಿಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ನೋಡಿದಾಗ ಗೊತ್ತಾಗತ್ತೆ ಬಂದಿಲ್ಲ ಅಂತ. ತುಂಬ ಜನ ನೋಡ್ತೀರಾ, ಕಮೆಂಟ್ ಮಾಡಿರಲ್ಲ. ಸೊ ಬಂದಿದೆ ಅಂದರೆ ಬಂದಿದೆ ಅಂತ ಕಮೆಂಟ್ ಮಾಡಿದ್ರಲ್ಲ, ಬೇರೆಯವ್ರಿಗೂ ಕೂಡ ನಂಬಕ್ಕಾಗೋದು. ಹೌದು ಬರ್ತಾ ಇದೆ, ನಮ್ಮ ಜಿಲ್ಲೆಯವ್ರಿಗೂ ಬಂದಿದೆ, ಬೇರೆಯವ್ರಿಗೂ ಬಂದಿದೆ ಅಂದರೆ ನಮಗೂ ಬರುತ್ತೆ ಅನ್ನೋದೊಂದು ಕನ್ಫರ್ಮೇಷನ್ಗೋಸ್ಕರ ಕಮೆಂಟ್ ಮಾಡಿ ಅನ್ನೋದು. ಕಮೆಂಟ್ ಮಾಡೋದ್ರಿಂದ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ ಅಲ್ಲ. ಸೊ ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡೋದಾಗಲಿ, ಲೈಕ್ ಮಾಡೋದಾಗಲಿ, ಕಮೆಂಟ್ ಮಾಡೋದಾಗಲಿ ಯಾವುದೇ ರೀತಿ ಹಣ ಕಟ್ಟಾಗಲ್ಲ. ಸೊ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದೆ ಅಂತಂದರೆ. ನೀವು ಯಾವ ಜಿಲ್ಲೆ ಅಂತ ಮೆನ್ಷನ್ ಮಾಡಿ ಸಾಕು. ಆಗ ನಿಮ್ಮ ಜಿಲ್ಲೆಯವರು ಯಾರು ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ. ಸೊ ಹಾಗಾಗಿ ಕಮೆಂಟ್ ಮಾಡಿ ಅನ್ನೋದು. ಅಕಸ್ಮಾತ್ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ. ಖಂಡಿತ ಹಂತವಾಗಿ 3 ಹಂತಗಳಲ್ಲಿ ಹಣ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾಕಂದರೆ ಈಗ ಪ್ರತಿ ಸತಿ ಈಗ ಒಂದು 5-6 ಕಂತಿನ ಹಣದಿಂದ ಅದೇ ಥರ ಮಾಡ್ತಾ ಇರೋದು. 3 ಹಂತಗಳಲ್ಲಿ ಹಣ ರಿಲೀಸ್ ಮಾಡ್ತಾರೆ. ಆ್ಯಕ್ಚುಲಿ ಈ ತಿಂಗಳ ಎಂಡಿಗೆ 28ನೇ ತಾರೀಕು ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಫಾರ್ಚುನೇಟ್ಲಿ ಬೇಗನೆ ಹಣ ರಿಲೀಸ್ ಆಗಿದೆ. ಖಂಡಿತ ಯುಗಾದಿ ಹಬ್ಬದಷ್ಟೊತ್ತಿಗೆ ಎಲ್ಲರಿಗೂ 26ನೇ ಕಂತಿನ ಹಣ ಬಂದಿರುತ್ತೆ. ಖಂಡಿತ ಇದು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಕಸ್ಮಾತ್ ಯಾರಿಗೆಲ್ಲ 25ನೇ ಕಂತಿನ ಹಣ ಬಂದಿರಲಿಲ್ಲ ಅವರಿಗೆ 25 ಹಾಗೆ 26ನೇ ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಒಟ್ಟಿಗೆ ನಿಮಗೆ 4,000 ರೂಪಾಯಿ ಹಣ ಬರೋದಿಲ್ಲ. ಈಗ ಸಪೋಸ್ ನಿಮ್ಗೆ ಏನಾದರೂ 25ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಇವತ್ತು 25ನೇ ಕಂತಿನ ಹಣ ಹಾಕ್ತಾರೆ. ಮತ್ತೆ ಒಂದು 3-4 ದಿನ ಬಿಟ್ಟು 26ನೇ ಕಂತಿನ ಹಣ ಬರುತ್ತೆ. ಒಟ್ಟಿಗೆ 4,000 ರೂಪಾಯಿ ಬರಲ್ಲ. ಒಂದು 3-4 ದಿನ ಗ್ಯಾಪಲ್ಲಿ 2 ಕಂತಿನ ಹಣ ಹಾಕ್ತೀವಿ. ಅಕಸ್ಮಾತ್ ಯಾರಿಗೆಲ್ಲ 25ನೇ ಕಂತಿನ ಹಣ ಬಂದಿಲ್ವೋ ಅವರಿಗೆ ಅಂತ ಹೇಳಿದರೆ ಆಲ್ಮೋಸ್ಟ್ ಒಂದು 90% ಮಹಿಳೆಯರಿಗೆ ಬಂದಿದೆ 25ನೇ ಕಂತಿನ ಹಣ. ಒಂದು 10% ಮಹಿಳೆಯರಿಗೆ ಬಂದಿಲ್ಲ. ಅಂಥವರು ಚಿಂತೆ ಮಾಡೋಗತ್ತೆ ಇಲ್ಲ. 26ನೇ ಕಂತಿನ ಹಣದ ಜೊತೆಗೆ 2 ಕಂತಿನ ಹಣ ಬರುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ಯಾರಿಗೆಲ್ಲ ಅಕಸ್ಮಾತ್ ಏನಾದ್ರು 21ನೇ ಕಂತಿನ ಹಣದಿಂದ ನಮಗೆ ಬರ್ತಾ ಇಲ್ಲ ಅಂದರೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸಮ್ ಟೆಕ್ನಿಕಲ್ ಇಶ್ಯೂಯಿಂದ ಒಂದು 50,000 ಮಹಿಳೆಯರಿಗೆ ಹಣ ಜಮೆ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿ 30,000 ಜನದ್ದು ಇಶ್ಯೂ ಸಾಲ್ವ್ ಆಗಿದೆ. ಇನ್ನು 20,000 ಜನದ್ದು ಇನ್ನೂ ಇಶ್ಯೂ ಸಾಲ್ವ್ ಆಗಿಲ್ಲ. ಸೊ ಆದಷ್ಟು ಬೇಗ ನಾವು ಟೆಕ್ನಿಕಲ್ ಸಮಸ್ಯೆಯಿಂದ ಆದಷ್ಟು ಬೇಗ ಸಾಲ್ವ್ ಮಾಡಿ ಹಣ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ತುಂಬ ಜನ ಬ್ಯಾಂಕ್ ಅಕೌಂಟ್ಗಳಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಲ್ಲ, KYC ಮಾಡಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅಕಸ್ಮಾತ್ ಏನಾದ್ರು ನೀವು ಹಣ ತಗೋತಿದ್ದೀರಾ, ನೀವು ಫಲಾನುಭವಿಗಳಿದ್ದೀರಾ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ, KYC ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗಿಲ್ಲ ಅಂದರೆ ಈಗಲೂ ಕೂಡ ಮಾಡಿಕೊಡ್ತಾ ಇದ್ದಾರೆ ರೇಷನ್ ಡಿಪೋಗಳಲ್ಲಿ. KYCನ ನೀವು ಹೋಗಿ ಮಾಡಿಸ್ಕೋಬೋದು. ಅದು ಮಾಡಿಸ್ಕೊಂಡ್ರೆ ನಿಮಗೆ ಒಳ್ಳೆಯದು. ಸರ್ಕಾರದಿಂದ ನೀವು ಪೆನ್ಷನ್ ಹಣ ತಗೋತಿರ್ತೀರಾ ಅಥವಾ ಇದೇ ಥರ ಯಾವುದೇ ಸರ್ಕಾರದ ಯೋಜನೆಗಳಿಂದ ಹಣ ತಗೋತಿದ್ದೀರಾ ಅಂತಂದರೆ ನೀವು ಕಂಪಲ್ಸರಿ ಲಿಂಕ್ ಮಾಡಿಸಿರ್ಲೇಬೇಕು. ನೀವು ಲಿಂಕ್ ಮಾಡಿಸಿಲ್ಲ ಅಂದರೆ ನಿಮಗೆ ಹಣ DBT ಮುಖಾಂತರ ಬರೋದಿಲ್ಲ. ಸೊ ಚೆಕ್ ಮಾಡಿ ಆಗಿದೆಯಾ ಇಲ್ಲ ಅಂತ. ಸೊ ಅವರು ಕೂಡ ಟೆಕ್ನಿಕಲ್ ಇಶ್ಯೂಯಿಂದ ಬಂದಿಲ್ಲ ಕೆಲವೊಬ್ಬರಿಗೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಸಾಲ್ವ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಸೊ ಹಾಗಾಗಿ ಒಂದ್ಸತಿ ಚೆಕ್ ಮಾಡಿ. ನಿಮ್ಮ ಕಡೆಯಿಂದ ಏನಾದರೂ ತೊಂದರೆ ಇದೆ, ನಮ್ದು ಲಿಂಕ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಖಂಡಿತ ಸಾಲ್ವ್ ಆದ ಕೂಡಲೇ ನಿಮಗೆ ಹಣ ಬಂದು ಜಮೆ ಆಗುತ್ತೆ.
ಸೊ ಯಾಕಂದರೆ ತುಂಬ ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ಕೆಲವೊಬ್ಬರಿಗೆ 21ನೇ ಕಂತಿನ ಹಣದಿಂದನೇ ಬಂದಿಲ್ಲ ಅಂಥವ್ರು ಸಾಕಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅದನ್ನು ಚೆಕ್ ಮಾಡಿ ಟೆಕ್ನಿಕಲ್ ಇಶ್ಯೂಯಿಂದ ಹೋಗಿಲ್ಲ ಅವರಿಗೆ, ನಾವು ಅದನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಒಂದಿಬ್ಬರು ಕಮೆಂಟ್ ಮಾಡಿದ್ರಿ ನನಗೆ 21ನೇ ಕಂತಿನ ಹಣದಿಂದನೂ ಬರ್ತಾ ಇಲ್ಲ ನಮಗೆ ಅಂತ. ಸೊ ನಿಮಗೆ ಇದು ಅಪ್ಡೇಟ್ ಆಗಿರುತ್ತೆ. ಹಾಗೆ 26ನೇ ಕಂತಿನ ಹಣ ಜಮೆ ಆಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ದು ಯಾವ ಜಿಲ್ಲೆ ಅಂತ. ಆಗ ಬೇರೆಯವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ. ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಬಿಡಿ, ನಾನು ಆಗಲೇ ಹೇಳ್ದಂಗೆ ಹಂತ ಹಂತವಾಗಿ ನಿಮಗೆ ಹಣ ರಿಲೀಸ್ ಮಾಡ್ತಾರೆ. ಕೆಲವೊಬ್ಬರಿಗೆ ಬೇಗ ಬರುತ್ತೆ, ಕೆಲವೊಬ್ಬರಿಗೆ ಲೇಟ್ ಆಗುತ್ತೆ ಅಷ್ಟೇ. ಒಟ್ಟಿನಲ್ಲಿ ಬರೋದಂತೂ 100% ನಿಜ. ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್. ಹಾಗೆ ನಿನ್ನೆ ನಾನು ಸೆಕೆಂಡ್ PUC ಹಾಗೆ 10th ಎಕ್ಸಾಮ್ ಡೇಟ್ ಆಗಿರ್ಬೋದು, ರಿಸಲ್ಟ್ ಡೇಟ್ ಆಗಿರ್ಬೋದು, ಎಕ್ಸಾಮ್ ಡೇಟ್ ಆಗಿರ್ಬೋದು, ಹಾಗೆ ಕೆಲವು ಫೆಸಿಲಿಟೀಸ್ನ ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗೆ ಸರ್ಕಾರದ ಕಡೆಯಿಂದ. ಅದೇನದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ನಿಮ್ಮ ಮನೆಯಲ್ಲೂ ಏನಾದರೂ ಸೆಕೆಂಡ್ PUC 10th ಮಕ್ಕಳು ಇದ್ದಾರೆ ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರು ಇದ್ದಾರೆ ಅಂದರೆ ಆ ವಿಡಿಯೋ ಲಿಂಕ್ನ ಅವ್ರಿಗೂ ಕೂಡ ಶೇರ್ ಮಾಡಿ, ಖಂಡಿತ ಇನ್ಫಾರ್ಮೇಷನ್ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳೋಣ ಮರಿಬೇಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.